ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ, ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಏನು ತೋರಿಸ್ತಾ ಇದ್ದೇನೆ ಅಂತಂದ್ರೆ ನನ್ನ ಈ ತಿಂಗಳ ಅಂದ್ರೆ ನನಗೆ ಫಸ್ಟ್ ಇಳುವರಿಯಾಗಿ ಈ ತಿಂಗಳಲ್ಲಿ ನನಗೆ ಬಂದಂತ ಆದಾಯ ಎಷ್ಟು, ಆ ಡಬ್ಬದಲ್ಲಿರುವ ಹಣ ಎಷ್ಟು ಅಂತ ನಿಮ್ಗೆ ತೋರಿಸ್ತೇನೆ. ಅದು ನಾನು ಯಾವ ರೀತಿ ಹಾಗೆ ಮಾಡಿದೆ ಅಂತ ಹೇಳಿದ್ರೆ, ಕಡಿಮೆ ಅಂದ್ರೆ ಫಸ್ಟ್ ಇಳುವರಿ ಕೊಡುವಾಗ ಸ್ವಲ್ಪ ಕಡಿಮೆನೆ ಹೂ ಇರ್ತದೆ, ಆದ್ರೆ ಅಷ್ಟು ಹಣ ಸಿಗ್ಬೇಕು, ಅದಕ್ಕಿಂತ ಜಾಸ್ತಿ ಇರ್ತದೆ. ಸೊ ಅಷ್ಟು ಹಣ ಸಿಗ್ಬೇಕು ಅಂತ ಆದ್ರೆ ಕಡಿಮೆ ಇಳುವರಿಯಲ್ಲಿ ಕಡಿಮೆ ಮಲ್ಲಿಗೆ ಹೂವಲ್ಲಿ ನಾವು ಅದಕ್ಕೆ ಜಾಸ್ತಿ ಹಣನ ನಾವು ಪಡ್ಕೊಳ್ಳುವಂತ ವಿಧಾನ ಹೇಗೆ ಅಂತ ಹೇಳಿದ್ರೆ, ಮಂಗಳೂರು ಮಲ್ಲಿಗೆಯನ್ನ ಶಂಕರಾಪುರ ಮಲ್ಲಿಗೆಯನ್ನ ಮಂಗಳೂರು ಮಲ್ಲಿಗೆಯ ರೀತಿ ಕಟ್ಟಿ ಮಾರುಕಟ್ಟೆಗೆ ಕೊಟ್ಟಾಗ ಸ್ವಲ್ಪ ಹಣ ಜಾಸ್ತಿ ಸಿಗ್ತದೆ. ಸೊ ಆದಾಯನ ಇದಕ್ಕಿಂತಲೂ ಡಬಲ್ ಮಾಡ್ಕೊಳ್ಬಹುದು. ಸೊ ನಾನು ಇವತ್ತು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಏನ್ ತೋರಿಸ್ತಿದ್ದೇನೆ ಅಂತ ಹೇಳಿದ್ರೆ, ನನ್ನ ಈ ತಿಂಗಳ ಮೊದಲ ಆದಾಯ ಅದು ಎಷ್ಟು ಹಣ ಬಂದಿದೆ ಅಂತ ಎಣಿಸುವಂತ ಟೈಮ್. ಹಾಗೆ ಆ ಶಂಕರಾಪುರ ಮಲ್ಲಿಗೆಯನ್ನು ಮಂಗಳೂರು ಮಲ್ಲಿಗೆ ರೀತಿ ಕಟ್ಟುವ ವಿಧಾನ, ಅದನ್ನು ಚೆಂಡು ಕಟ್ಟುವ ರೀತಿ, ಅದರಿಂದ ಏನು ಲಾಭ, ಮತ್ತೆ ಅದನ್ನ ಶಂಕರಾಪುರ ಮಲ್ಲಿಗೆ ರೀತಿಯಲ್ಲಿ ಕಟ್ಟಿಕೊಟ್ರೆ ಎಷ್ಟು ನಮ್ಗೆ ಲಾಸ್ ಆಗ್ತದೆ, ಅದ್ರದ್ದೆಲ್ಲ ವಿವರವನ್ನ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಹಾಗೆ ನಾನು ನನ್ನ ತೋಟಕ್ಕೆ ಹೋಗಿ ಮಲ್ಲಿಗೆ ಗಿಡವನ್ನ ಸಹ ನಿಮ್ಗೆ ಹೂ ಕೊಯ್ತಾ ಇರುವಾಗ ಮಲ್ಲಿಗೆ ಗಿಡವನ್ನು ಸಹ ನಾನು ನಿಮ್ಗೆ ತೋರಿಸ್ತೇನೆ. ಹಾಗೆ ನನ್ನ ಅಕ್ಕನ ಗಿಡವನ್ನು ಸಹ, ಹಾಗೆ ಅಕ್ಕನ ಸ್ಕೂಲ್ ಎಲ್ಲವನ್ನು ನಾನು ತೋರಿಸ್ತೇನೆ. ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ನಿಮಗೆ ನಿಜವಾಗ್ಲೂ ಇದು ಯೂಸ್ಫುಲ್ ಆಗುತ್ತೆ. ಯಾರೆಲ್ಲ ಸ್ಟಾರ್ಟಿಂಗ್ ಗಿಡ ಸ್ವಲ್ಪ ಕಡಿಮೆ ಇಳುವರಿ ಸಿಗ್ತಾ ಇದೆ, ಸ್ವಲ್ಪ ದುಡ್ಡು ಜಾಸ್ತಿ ಪಡ್ಕೊಳ್ಬೇಕು ಅಂತಿದ್ದವ್ರಿಗೆ, ಸೊ ನನ್ನ ಇವತ್ತಿನ ಈ ವಿಡಿಯೋನ ನೋಡಿ ವೀಕ್ಷಕರೇ. ಬನ್ನಿ ನೋಡಿ ವೀಕ್ಷಕರೇ, ಎಲ್ಲರೂ ಒಂದು ಕ್ವಶನ್ ಕೇಳ್ತಾ ಇದ್ರಿ. ಏನು ಅಂತ ಹೇಳಿದ್ರೆ, ನೀವು ಹರಳಿಂಡಿ ಮತ್ತೆ ಇದು ಗೊಬ್ಬರ ಏನು ಹಾಕ್ತೀರಿ, ಅದು ಎಷ್ಟು ಸಲ ಹಾಕ್ತೀರಿ ತಿಂಗಳಿಗೆ ಅಂತ. ತಿಂಗಳಿಗೆ ಬರೀ ಒಂದೇ ಸಲ ಮೆನ್ಯೂರ್ ಹಾಕಿದರೆ ಸಾಕು. ಸ್ಪ್ರೇ ಮಾತ್ರ ಅಗತ್ಯ ಇರುವವರು ತಿಂಗಳಿಗೆ 2 ಸಲ 15 ದಿವಸ ಗ್ಯಾಪ್ ಅಂತರ ಇಟ್ಕೊಂಡು ನೀವು ಸ್ಪ್ರೇ ಹಾಕಿದರೆ ಉತ್ತಮ. ಯಾರು ಅಂದರೆ ಗಿಡ ಸ್ವಲ್ಪ ಸಣ್ಣ ಇರುವವರಲ್ಲ, ಸ್ವಲ್ಪ ಗಿಡ ಬಲ್ತಿರೋ ಗಿಡದವರು ಹಾಗೆ ಸ್ಪ್ರೇ ಹಾಕಿದರೆ ಉತ್ತಮ ವೀಕ್ಷಕರೇ. ಮತ್ತೆ ಕೆಲವರೊಂದು ಕ್ವಶನ್ ಕೇಳಿದ್ರೆ ಏನು ಅಂತ ಹೇಳಿದರೆ, ಮೆನ್ಯೂರ್ ನಾವು 1 ವಾರದ ಹಿಂದೆ ಹಾಕಿದ್ದೇವೆ, ಸ್ಪ್ರೇ ಹಾಕ್ಬೋದಾ ಈಗ ಅಂತ. ನೋಡಿ ವೀಕ್ಷಕರೇ, ಮೆನ್ಯೂರ್ ಹಾಕೋದು, ಗೊಬ್ಬರ ಹಾಕೋದು ನಾವು ಗಿಡದ ಬುಡಕ್ಕೆ, ಅದಕ್ಕೆ ಹಾಗೂ ಸ್ಪ್ರೇಗೆ ಏನು ಸಂಬಂಧ ಇಲ್ಲ. ಈಗ ನೀವೀಗ ನಾವು ಸ್ಪ್ರೇ ಏನಾದರೂ ಹಾಕಿದರೆ, ಯಾವುದಾದ್ರೂ ಒಂದು ಸ್ಪ್ರೇ ಹಾಕಿರ್ತೀರಿ ನೀವು ಗಿಡಕ್ಕೆ, ಆ ಗಿಡಕ್ಕೆ ಈಗ ಒಂದು ಮಲ್ಟಿಪ್ಲೆಕ್ಸ್ ಮತ್ತು ಮೈಕ್ರೋಲ ಮತ್ತು ಬಾವಸ್ಟಿನನ್ನು ನೀವೊಮ್ಮೆ ಹಾಕಿರ್ತೀರಿ. ಆಮೇಲೆ ನಿಮ್ಗೇನಾದರೂ ಆ ಗಿಡಕ್ಕೆ ಬೇರೆ ಏನಾದರೂ ರೋಗ ಇದೆ, ಸೊ ಅದಕ್ಕೆ ಈಗ ನಿಮಗೆ ಸ್ಪ್ರೇ ಹಾಕಬೇಕು ಅಂತಿದ್ರೆ, ಅಂಥ ಸನ್ನಿವೇಶದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ಒಂದು ಸ್ಪ್ರೇ ಹಾಕಿ ಇನ್ನೊಂದು ಸ್ಪ್ರೇಯನ್ನು ಗಿಡಕ್ಕೆ ಹಾಕಬೇಕು ಅಂತಾದರೆ ಅದಕ್ಕೆ 10 ದಿನಗಳ ಅಂತರವನ್ನು ಕಾಯ್ದುಕೊಳ್ಬೇಕು. ಗೊತ್ತಾಯ್ತಲ್ಲ? ಮಲ್ಟಿಪ್ಲೆಕ್ಸ್ ಇದೆಲ್ಲ ಏನು ಹಾಕ್ತೇವೆ ನಾವು ನೋಡಿ, ಅದು 15 ದಿವಸಕ್ಕೊಮ್ಮೆ ಹಾಕಿದರೆ ಸಾಕಾಗ್ತದೆ. ನೋಡಿ ಮಗುಗಳು ಹೇಗಿದೆ ನೋಡಿ. ಸೊ ಗೊಬ್ಬರವನ್ನು ತಿಂಗಳಿಗೆ ಒಮ್ಮೆ ಹಾಕಿದರೆ ಸಾಕು. ಸ್ಪ್ರೇ ಹಾಕುವವರು 15 ದಿವಸಗಳ ಅಂತರವನ್ನು ಕಾಯ್ದುಕೊಂಡು ಸ್ಪ್ರೇ ಹಾಕಿ. ಒಂದು ಸ್ಪ್ರೇ ಯಾವುದಾದ್ರೂ ನೀವು ಒಂದು ಗಿಡಕ್ಕೆ ಒಂದು ಸ್ಪ್ರೇ ಹಾಕಿದರೆ, ಇನ್ನೊಂದು ಸ್ಪ್ರೇಯನ್ನು ಹಾಕುವಾಗ ಅದಕ್ಕೆ ಟೈಮ್ ಕೊಟ್ಟು ಹಾಕಿ, ಇಮಿಡಿಯೇಟ್ ಹಾಕಬೇಡಿ. ಈಗ ಏನಾದರೂ ಫಾರ್ ಎಕ್ಸಾಂಪಲ್ ಯಾರ್ದಾದ್ರೂ ಗಿಡದಲ್ಲಿ ವೈಟ್ ಫ್ಲೈಸ್ ಕಾಟ ಇದೆ ಅಂತಾದರೆ, ಆ ವೈಟ್ ಫ್ಲೈಸ್ ಕಾಟ ಇರುವವರು ಈಗ ನೀವೊಂದು ಪೇಜರನ್ನು ಹಾಕ್ತೀರಿ ಅಂತಾದರೆ, ಮತ್ತು ಅದಕ್ಕೆ ಈಗ ಮೈಕ್ರೋಲಾ ಮಲ್ಟಿಪ್ಲೆಕ್ಸ್ ಎಲ್ಲ ಹಾಕೋದು ಅಂತಾದರೆ, ಆ ಥರ ಹಾಕೋದಿದ್ರೆ ಸೊ ಒಂದು ಸ್ಪ್ರೇ ಹಾಕಿ ಇನ್ನೊಂದು ಸ್ಪ್ರೇಗೆ ಟೈಮ್ ಕೊಟ್ಟು ಹಾಕಿ ಅಂತ ನಾನು ಹೇಳೋದು. ಮತ್ತು ಕೆಲವರು ಕೇಳ್ತಾ ಇದ್ರು, ಮೇಡಮ್ ಮೈಕ್ರೋಲಾ ಇದು
ಏನು ಅರಳಿಂಡಿ ಮತ್ತು ಅನ್ನಪೂರ್ಣವನ್ನು ಮಿಕ್ಸ್ ಮಾಡಿ ಹಾಕ್ಬೋದಾ ಅಂತ. ಖಂಡಿತವಾಗಿ ಹಾಕ್ಬೋದು ವೀಕ್ಷಕರೇ. ನಿಮಗೆ ಗಿಡದ ಬುಡಕ್ಕೆ 1 ಹಿಡಿಯನ್ನು ಅರಳಿಂಡಿ ಹಾಕಿದರೆ 1 ಹಿಡಿ ಅನ್ನಪೂರ್ಣ ಹಾಕಿದರೆ ಆಯಿತು. ಮತ್ತು ತುಂಬ ಜನ ಕೇಳ್ತಾ ಇದ್ರಿ, ಅದು ಫರ್ಟಿಲೈಸರ್ ಶಾಪಿದ್ದು ನಾನು ನಂಬರ್ ಹಾಕಲಿಲ್ಲ ಅಂತ. ಕರೆಕ್ಟಾಗಿ ನೋಡಿದರೆ ವೀಕ್ಷಕರೇ, ವಿಡಿಯೋದ ಥಂಬ್ನೇಲಲ್ಲಿ ನಾನು ಅಲ್ಲಿದ್ದು ಹೆಸರು ಹಾಕಿದ ಬ್ಯಾನರ್ ಹಾಕಿದ್ದೇನೆ ನೋಡಿ, ಅದರಲ್ಲಿ ಕೆಳಗಡೆ ಅವ್ರದ್ದು ನಂಬರ್ ಇದೆ. ಸೊ ಅವರು ನಿಮಗೆ ಮನೆಗೆ ಯಾರಿಗೆಲ್ಲ ಗೊಬ್ಬರ ಎಲ್ಲ ಬೇಕು ಅದನ್ನು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ದೊಡ್ಡ ದೊಡ್ಡ ಮಗುಗಳು ನೋಡಿ. ಮತ್ತು ತುಂಬ ಜನ ನನಗೆ ಬೇರೆ ಬೇರೆ ಕ್ವಶನ್ಸ್ ಎಲ್ಲ ಕೇಳಿದ್ರಿ. ಸೊ ನಾನು ಹೂ ಕೊಯ್ಯುವಾಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗ್ತೇನೆ. ಮತ್ತೆ ಒಬ್ರು ಕೇಳಿದ್ರು ಆ ಪೈಪ್ ಹೆಸರೇನು ಅಂತ. ನನಗೆ ಸಹ ಆ ಪೈಪಿಗೆ ಹೆಸರೇನು ಅಂತ ಗೊತ್ತಿಲ್ಲ. ಬಂದರಲ್ಲಿ ನೀವು ಹೋದರೆ ಅಲ್ಲಿ ನಿಮಗೆ ಆ ಪೈಪ್ ಸಿಗತ್ತೆ. ಅದಕ್ಕೆ ಅಮೌಂಟ್ ನನಗೆ ಆಗುತ್ತೆ, ನಾನು 2,500 3 ಸಾವಿರ ತನಕ ಕೊಟ್ಟಿದ್ದೇನೆ ಅಂತ. ತಂದು ತುಂಬ ವರ್ಷ ಆಯಿತು, ಏನಾಗಲಿಲ್ಲ. ತುಂಬ ಬಿಸಿಲು ವೀಕ್ಷಕರೇ, ತುಂಬ ಅಂದರೆ ತುಂಬ ಬಿಸಿಲು. ಇಷ್ಟು ಬಿಸಿಲು ಬಿದ್ದರೆ ಮಾತ್ರ ಮಲ್ಲಿಗೆ ಉತ್ತಮ ಇಳುವರಿ ನಮಗೆ ಕೊಡ್ತದೆ. ಅಕ್ಕನ ಗಿಡ ನೋಡಿ ಟ್ರಿಮ್ ಮಾಡಿ ಹೇಗೆ ಕಾಣ್ತದೆ ಅಂತ. ಅವಳಿಗೆ ಅಂದರೆ ಪಾಪ ಅವಳಿಗೆ ಸ್ಕೂಲ್ ಉಂಟಲ್ಲ, ಹಾಗೆ ಅದರ ಹಿಂದೆ ಜಾಸ್ತಿ ಹೋಗ್ಲಿಕ್ಕೆ ಆಗುದಿಲ್ಲ. ಶಾಲೆಯನ್ನು ಸಹ ಮ್ಯಾನೇಜ್ ಮಾಡಬೇಕು, ತೋಟದ ಕಡೆ ಸ್ವಲ್ಪ ಕಷ್ಟ ಆಗ್ತದೆ. ಅವಳು ಸಹ ಪಾಪ ತುಂಬ ಕಷ್ಟಪಟ್ಟು ಮೇಲೆ ಬಂದದ್ದು ನನ್ನ ಅಕ್ಕ. ಅಂದರೆ ನಂದು ಭಾವ ಅಬ್ರಾಡಲ್ಲಿದ್ದರು ಫಸ್ಟ್. ಅಕ್ಕನಿಗೆ ಮದುವೆ ಮಾಡಿಕೊಡುವಾಗ ಭಾವ ಮಸ್ಕತ್ತಲ್ಲಿ ಜಾಬಲ್ಲಿದ್ದರು. ಆಮೇಲೆ ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬಂತು, ಹಾಗೆ ಅಲ್ಲಿಂದ ಬಂದರು. ಬಂದಮೇಲೆ ಅವಳು ತುಂಬ ಅಂದರೆ ತುಂಬ, ನಾನು ನನ್ನ ಅಕ್ಕ ಅಂತ ಹೇಳೋದಲ್ಲ, ಬೇರೆ ಯಾರಾದರೂ ಆ ಸಿಚುವೇಶನಲ್ಲಿ ಇರ್ತಿದ್ರೆ ತುಂಬ ಜನ ಈಗಿನ ನಾನು ಹೇಳ್ತಾ ಇದ್ದಲ್ಲ ನೋಡಿ, ಮಹಿಳಾ ದಿನಾಚರಣೆಗೆ ನಿಮಗೆ ನಾನು ವಿಡಿಯೋ ಮಾಡಿದ್ದೆ. ಕಷ್ಟ ಬಂದರೆ ಕೆಲವರು ಎಷ್ಟೋ ಜನ ಹಣ ಇಲ್ಲ, ಕಷ್ಟ ಬಂತು, ಆ ಥರ ಅದೆಲ್ಲ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ವೀಕ್ಷಕರೇ. ದೇವರು ಯಾವ್ಯಾವ ಟೈಮಿಗೆ ಯಾವ್ಯಾವ ರೀತಿ ಕಷ್ಟ ಕೊಡ್ತಾರೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾವುದನ್ನು ಸಹ ನಾವು ಎದುರಿಸಲಿಕ್ಕೆ ಸಿದ್ಧರಾಗಿರಬೇಕು. ಅದನ್ನು ನಾವು ಚಿಕ್ಕ ವಯಸ್ಸಲ್ಲೇ ನಮ್ಮ ಹೆತ್ತವರು ನಮಗೆ ಅದಕ್ಕೆ ನಮ್ಮ ಮಕ್ಕಳನ್ನು ರೆಡಿ ಮಾಡಿರ್ಬೇಕು. ಯಾಕಂದರೆ ಎಲ್ಲ ಟೈಮು ಸಹ ಒಂದೇ ಥರ ಇರುವುದಿಲ್ಲ. ನೋಡು, ನನ್ನ ಅಕ್ಕನಿಗೆ ಭಾವನಿಗೆ ಅಬ್ರಾಡಲ್ಲಿ ಇದ್ರು ಅಂತ ಮದುವೆ ಮಾಡಿ ಪ್ರಪೋಸಲ್ ಇತ್ತು, ಮದುವೆ ಮಾಡಿ ಕೊಟ್ಟರು. ಆದಮೇಲೆ ಅದೆಲ್ಲ ಕಾಲಚಕ್ರ ಅಲ್ವಾ. ಸೊ ಭಾವ ಅಬ್ರಾಡಲ್ಲಿ ಅವರ ಹೆಲ್ತ್ ಕಂಡೀಷನ್ ಸ್ವಲ್ಪ ಹುಷಾರಿಲ್ಲದ್ರಿಂದ ಅವ್ರು ಬರಬೇಕಾಯ್ತು. ಸೊ ಅವರ ಅಲ್ಲಿ ಜಾಬ್ ಹೋಯಿತು ಅಂತ ಇಲ್ಲ, ಇವರಿಗೆ ಹೋಗ್ಬೋದಿತ್ತು. ಆದರೆ ಅಂಥ ಆರೋಗ್ಯದ ಕಷ್ಟದಲ್ಲಿ ಅಲ್ಲಿ ಹೋಗಿ ದುಡ್ದು ಸಂಪಾದನೆ ಮಾಡಿ ಏನಾಗಲಿಕ್ಕಿಲ್ಲ. 2 ಹೊತ್ತಿನ ಊಟವನ್ನು ಗಂಜಿಯಲ್ಲಿ ಊಟ ಮಾಡಿದರೂ ಪರವಾಗಿಲ್ಲ. ಸೊ ಹಾಗೆ ಅಂತ ಹೇಳ್ಕೊಂಡು ಭಾವ
ಅವರಿಗೆ ತುಂಬ ಆಪ್ರೇಷನ್ ಆಯಿತು. ಆಪ್ರೇಷನ್ ಆಗಿ ಆದಮೇಲೆ ಅವರು ಊರಲ್ಲೇ ಸೆಟಲ್ ಆದರು ವೀಕ್ಷಕರೇ. ಊರಲ್ಲಿ ಆಪ್ರೇಷನ್ ಆಗಿ ನಿಜವಾಗಿ ಅವ್ರ ಪಾಪ ನನಗೆ ಕಂಡ ಪ್ರಕಾರ 3 ತಿಂಗಳು ಇದು ಬೆಡ್ಡಲ್ಲೇ ಇದ್ದರು. ಅಕ್ಕ ಪಾಪ ಎಲ್ಲ ತುಂಬ ಕಷ್ಟಪಟ್ಟಿದ್ದಾಳೆ. ಅದನ್ನು ಹೇಳಲಿಕ್ಕೆ ನನಗೆ ಆ ಕಷ್ಟದ ಪ್ರತಿಫಲವೇ ನಾನು ಹೇಳ್ತೇನೆ ಇವತ್ತಿನ ಸುಖ ಅಂತ. ಯಾಕಂತ ಹೇಳಿದರೆ ಅವಳು ಬಾವ ಹಾಸ್ಪಿಟಲಲ್ಲಿರುವಾಗ 3 ತಿಂಗಳು 2 ತಿಂಗಳೇನೋ ಹಾಸ್ಪಿಟಲಲ್ಲಿ ಇದ್ಲು ಪಾಪ. ನನ್ನ ತಂಗಿದ್ದು ಸೀಮಂತಕ್ಕೆ ಸಮೇತ ಅವಳಿಗೆ ಬರಲಿಕ್ಕೆ ಆಗಲಿಲ್ಲ. ಸೊ ಅಷ್ಟು ಕಷ್ಟಪಟ್ಟು ನೋಡಿದಾಳೆ ಅವಳು ಭಾವನನ್ನು. ಆಮೇಲೆ ಅವರ ಜೀವನೋಪಾಯಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಅದಕ್ಕಿಂತ ಮೊದಲು ಅಕ್ಕ ಒಂದು ಪ್ರಗತಿ ಬಜಾಜ್ ಶೋರೂಮಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾಯಿದ್ಲು. ಅದರಲ್ಲಿ ಹೆಚ್ಚು ಸಂಬಳ ಇರಲಿಲ್ಲ ಅವಳಿಗೆ. ಅಂದರೆ ಭಾವ ಅಬ್ರಾಡಲ್ಲಿದ್ರಲ್ಲ, ಸ್ವಲ್ಪ ಆಗ ಟೈಮ್ ಪಾಸಿಗೆ ಅಂತ ಅವಳು ಕೆಲಸಕ್ಕೆ ಹೋದ್ಲು. 8,000 ಏನೋ ಕೊಡ್ತಾಯಿದ್ರು, ಕಾಣಬೇಕೇಂತ 5,000 ಏನೋ ಗೊತ್ತಿಲ್ಲ. ಆಗ ನನಗೆ ಮದುವೆ ಆದದ ಟೈಮ್. ಅವಳು ಮಾತ್ರ ತುಂಬ ಒಳ್ಳೆ ನಂದು ಅಕ್ಕ. ಯಾಕೆ ಹೇಳಿದರೆ ನಾನು ಎಲ್ಲ ನನ್ನ ಅಕ್ಕನವರು ತಂಗಿ ಎಲ್ಲ ತುಂಬ ಒಳ್ಳೆಯದು. ಯಾಕಂದರೆ ನಮ್ಮ ಅಪ್ಪ ಅಮ್ಮ ನಮಗೆ ಹಾಗೆ ಸಾಕಿದ್ದಾರೆ. ಆದರೆ ಅವಳೊಂದು ಇಂಥ ಅಂತ ಹೇಳಿದರೆ ಅವಳೊಂದು ನಮ್ಮದು ತಾಯಿಯ ಸ್ಥಾನನ ಅವಳಿಗೆ ಕೊಡ್ಬೋದು. ಹಾಗೆ ಯಾರಿಗಾದರೂ ಹುಷಾರಿಲ್ಲದಿದ್ರೆಲ್ಲ ಜೀವ ಕೊಡೋಳು ಅವಳ ಅಕ್ಕ. ಹಾಗೆ ಈಗಲೂ ಸಹ ಹಾಗೆ ನನ್ನ ಮನೆ ಹತ್ರನೇ ಇರೋದು ನಾನು ಮತ್ತು ಅವಳು. ಹಾಗೆ ಅವಳ ಆ ಪುಣ್ಯ ಮಾಡಿರೋ ಪುಣ್ಯದಿಂದ ಭಾವ ಹೇಗೋ ಹುಷಾರಾಗಿ ಬಂದರು. ಬಂದಾದಮೇಲೆ ತುಂಬ ಫಿಸಿಯೋಥೆರಪಿ ಅದು ಇದೆಲ್ಲ ಮಾಡಿ ಆಮೇಲೆ ಅವರ ಜೀವನೋಪಾಯಕ್ಕೆ ಅಂತ ಒಂದು ಶಾಲೆ ಅವಳಿಗೆ NTT ಕೋರ್ಸಿಗೆ ಹಾಕಿದ್ರು. NTT ಕೋರ್ಸ್ ಮಾಡಿ ಆದಮೇಲೆ ಒಂದು ಶಾಲೆ ಓಪನ್ ಮಾಡಿದ್ಲು. ಶಾಲೆ ಓಪನ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಬರೀ 4 ಮಕ್ಕಳಿದ್ದದು. ಅದು ಆಗ ಭಾವನಿಗೆ ಹುಷಾರಿಲ್ಲದ್ರಿಂದ ಅವರು ಅಮ್ಮನ ಮನೆಯಲ್ಲಿದ್ರಲ್ಲ. ಹಾಗೆ ಅಮ್ಮನ ಮನೆಯಲ್ಲಿ ನಮ್ಮದೊಂದು ಕುರುಬಾಕಿಲ ಹತ್ರ ಒಂದು ರೂಮ್ ಸಣ್ಣದಿತ್ತು, ಅದರಲ್ಲಿ ಇದು ಮಾಡಿದ್ದು. ಹೆಚ್ಚು ಖರ್ಚೆಲ್ಲ ಏನಿಲ್ಲ, ಅದೇ ರೂಮಲ್ಲಿ ಮಾಡಿದರು. ಸೊ ಹಾಗೆ ಸ್ಕೂಲ್ ಓಪನ್ ಮಾಡಿ ಆದಮೇಲೆ ಸ್ಕೂಲಲ್ಲಿ ಸ್ವಲ್ಪ ಮಕ್ಕಳು ಅವಳಿಗೆ ಏನೋ ಮಾಡಿದ್ಲು, ಸಾಕಾಯಿತು. ಅವರ ಜೀವನಕ್ಕೆ ಸಾಕಾಗಿತ್ತು. ಮತ್ತು ನಮಗೆ ಅಂದರೆ ಗಂಡು ಮಕ್ಕಳಿಲ್ಲಲ್ಲ, 5 ಹೆಣ್ಣು ಮಕ್ಕಳು. ಸೊ ಭಾವನಿಗೆ ಹುಷಾರಿಲ್ಲದ ಟೈಮಲ್ಲಿ ಅಕ್ಕ ಅಮ್ಮನ ಮನೆಯಲ್ಲಿದ್ದರು. ನಮ್ಮ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿ ನೋಡಿದರು, ನಾವು ಸಹ ಚೆನ್ನಾಗಿ ನೋಡ್ತಾಯಿದ್ವಿ. ಆಮೇಲೆ ಏನಾಯಿತು, ನಮ್ದೀಗ ಜಾಗ ಉಂಟಲ್ಲ, ಆ ಜಾಗ ಎಲ್ಲ ಅವಳಿಗೆ ಸಹ ಒಂದು ಜಾಗ ಉಂಟು, ಅಮ್ಮ ಕೊಟ್ಟದ್ದು 6.5 ಸೆನ್ಸ್. 6.5 ಸೆನ್ಸಲ್ಲಿ ಅವಳು ಸಹ ನಾನು ಹೇಳಿದ ಅಕ್ಕ ಹೇಗಾದರೂ ಮಾಡಿ ಲೋನ್ ಮಾಡಿ ಅದು ಮನೆ ಕಟ್ಟುವ ಅಂತ. ಪಾಪ ಬಾಬಾ ದುಡ್ದದೆಲ್ಲ ಹಾಸ್ಪಿಟಲಿಗೆ ಹೋಯಿತು. 3 ತಿಂಗಳು ಹಾಸ್ಪಿಟಲಲ್ಲಿ 2 ತಿಂಗಳು ಹಾಸ್ಪಿಟಲಲ್ಲೆಲ್ಲ ಇರಬೇಕು ಅಂತಾದರೆ ಎಷ್ಟು ದುಡ್ಡು ಹೋಗ್ತದಲ್ಲ. ಹೈಲ್ಯಾಂಡ್ ಹಾಸ್ಪಿಟಲಲ್ಲಿದ್ದರು. ಆಮೇಲೆ ಅವರ ಜೀವನಕ್ಕೆ ಬೇಕಲ್ಲ. ಆಗ ನನ್ನ ಅಕ್ಕನ ಮಗ ಸಣ್ಣದಂದರೆ ನನಗೆ ಆಗ್ತದೆ 5 ವರ್ಷವೇನೋ. ಮತ್ತು ಅವಳು ನಾನು ಹೇಳಿದೆ ಹೇಗಾದರೂ ಮಾಡಿ ಮನೆ ಕಟ್ಟುವಂತ. ಸೊ ಈ ಸ್ವಲ್ಪ ಇದ್ದದ್ದು ದುಡ್ಡೆಲ್ಲ ಹಾಕಿ ಲೋನ್ ಮಾಡಿ ಮನೆ ಮಾಡಿದರು. ಮನೆ ಮಾಡಿ ಆದಮೇಲೆ ಮನೆಯಲ್ಲೇ ಸ್ಕೂಲ್ ಮಾಡಿದ್ಲು. ಸ್ಟಾರ್ಟಿಂಗಲ್ಲಿ ಎಷ್ಟು ಕಷ್ಟ ಇತ್ತು ಅಂತ ಹೇಳಿದರೆ ವೀಕ್ಷಕರೇ, ಅಕ್ಕ ನಾವೆಲ್ಲ ಸಣ್ಣ ಇರುವಾಗ ನಮಗೆ ಅಪ್ಪ ದುಡಿಲಿಕ್ಕೆ ಕಲಿಸಿದರು. ನಿಮಗೆ ಗೊತ್ತುಂಟು, ಸೌತ್ ಕೇಂದ್ರ ಇಲ್ಲಿ ಮಂಗಳೂರಲ್ಲೆಲ್ಲ ಮೇಯ್ನ್ ವರ್ಕ್ ಫ್ರಮ್ ಹೋಮ್ ಉದ್ಯೋಗ ಅಂತ ಹೇಳಿದರೆ ಬೀಡಿ ಕಟ್ಟೋದು. ಮತ್ತು ನಮಗೆ ಬೀಡಿ ಅಂತ ಹೇಳಿದರೆ ನಮ್ಮ ತಂದೆಗೆ ಓನ್ ಬೀಡಿ ಬ್ರಾಂಚ್ ಇತ್ತು ವೀಕ್ಷಕರೇ, ಮೂಡ್ಶೆಡ್ಡದಲ್ಲಿ. ಈಗ ಸಹ ಉಂಟು. ತುಂಬ ವರ್ಕರ್ಸ್ ಎಲ್ಲ ಅದರಲ್ಲಿ ಕೆಲಸ ಮಾಡ್ತಾರೆ. ಸೊ ಹಾಗೆ ನಮಗೆ ಸಹ ಸಣ್ಣ ಇರುವಾಗಿಂದ ಅಪ್ಪ ಅಮ್ಮ ಎಲ್ಲ ಬೀಡಿ ಕಟ್ಟಲಿಕ್ಕೆ ಕಲಿಸಿದರು. 5 ಜನ ಹೆಣ್ಮಕ್ಳನ್ನು ಸಾಕಲಿಕ್ಕೆ ಕಷ್ಟ ಉಂಟಲ್ಲ. ಸೊ ಬೀಡಿ ಕಟ್ಟಿದ್ವಿ. ಹಾಗೆ ಆ ಬೀಡಿ ಕಟ್ಟಿದ್ದು ನಮಗೆ ಕಷ್ಟಪಟ್ಟಿದ್ದೆಲ್ಲ ನಮಗೆ ಗೊತ್ತಿತ್ತು. ಸೊ ನಾವು ಮತ್ತೆ ಅಕ್ಕ ಮನೆ ಕಟ್ಟಿದ್ದು, ಮನೆ ಕಟ್ಟಿ ಆಯಿತು. ಮನೆಯಲ್ಲಿ ಅದಕ್ಕೆ ರೂಮ್ ಎಲ್ಲ ಮಾಡಲಿಲ್ಲ. ಮೇಲ್ಗಡೆ 2 ಮನೆ ಲೋನ್ ಕಟ್ಟಲಿಕ್ಕೆ ಈಸಿ ಆಗಲಿ ಅಂತ ಬಾಡಿಗೆಗೆ ಡಬಲ್ ಬೆಡ್ರೂಮ್ 2 ಮನೆ ಬಾಡಿಗೆ ಕಟ್ಟಿದ್ಲು. ಸೊ ಲೋನ್ ಕಟ್ಟಲಿಕ್ಕೆ ಟೆನ್ಷನ್ ಆಗಲಿಲ್ಲ. ಅವರಿಗೆ ಕೂತ್ಕೊಳ್ಳಿಕ್ಕೆ ಮನೆ ಸಹ ಆಯಿತು, ಮತ್ತು ಇದಕ್ಕೆ ಲೋನ್ ಕಟ್ಟಲಿಕ್ಕೆ ಆಧಾರ ಸಹ ಆಯಿತು. ಸೊ ಹಾಗೆ ಒಂದು ಸ್ಕೂಲನ್ನು ಓಪನ್ ಮಾಡಿದ್ಲು. ಅಲ್ಲಿ ಮಕ್ಕಳನ್ನು ಇಲ್ಲಿ ಶಿಫ್ಟ್ ಮಾಡಿ ವೃಂದಾವನ ನರ್ಸರಿ ಸ್ಕೂಲ್ ಅಂತ ಓಪನ್ ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಕ್ಕಳಿದ್ರು. ಸೊ ನಮಗೆಲ್ಲ ಬಾಡಿಗೆಲ್ಲ ಕೊಡಲಿಕ್ಕೆ ಇಲ್ಲದಿರೋದ್ರಿಂದ ನಮ್ಮದು ಲೋ ಫೀಸ್ ಸ್ಟ್ರಕ್ಚರಲ್ಲಿ ಅದು ಸ್ಕೂಲ್ ಸ್ಟಾರ್ಟ್ ಆಯಿತು. ನನ್ನ ಹಸ್ಬೆಂಡ್ ವೈಸ್ ಕರೆಸ್ಪಾಂಡೆನ್ಸ್ ಆಗಿದ್ದಾರೆ.
ನಾನು ಟ್ರೆಜರರ್ ಆಗಿದ್ದೇನೆ. ನಾನು ಅದನ್ನು ಟ್ರಸ್ಟನ್ನೆಲ್ಲ ರಿಜಿಸ್ಟ್ರೇಷನ್ ಎಲ್ಲ ಮಾಡಿ ಒಂದು ಒಳ್ಳೆ ದೇಗುಲದಾಗೆ ಮಾಡಿದ್ವಿ. ಈಗ ನಮ್ಮ ಶಾಲೆಯಲ್ಲಿ 100ಕ್ಕೂ ಮಿಕ್ಕಿ ಮಕ್ಕಳಿದ್ದಾರೆ. ನಮಗೆ ಕಾಂಪಿಟೇಷನ್ ಕೊಡಲಿಕ್ಕೆ ಅಂತ ಇಲ್ಲಿ ಲೋಕಲಲ್ಲಿ ಯಾವ ಸ್ಕೂಲಿಗೆ ಸಹ ಆಗೋದಿಲ್ಲ. ಯಾಕಂತ ಹೇಳಿದರೆ ನಾವು ಲೋ ಫೀಸ್ ಸ್ಟ್ರಕ್ಚರಲ್ಲಿ ಉತ್ತಮ ಎಜುಕೇಷನನ್ನು ಕೊಡ್ತೇವೆ. ಸೊ ನಮಗೆ ಅಡ್ವರ್ಟೈಸ್ಮೆಂಟು ಕೊಡೋದಿಲ್ಲ ನಾವು ಹಾಗೆ. ಸೊ ನಮಗೆ ಬರೋ ಅಡ್ಮಿಷನ್ ಎವ್ರಿ ಇಯರ್ ನಮಗೆ ಬರ್ತದೆ ವೀಕ್ಷಕರೇ. ನೋಡಿ, ಇದು ನನ್ನ ಮನೆ ಆದರೆ ಇದು ನನ್ನ ಅಕ್ಕನ ಸ್ಕೂಲು. ಸ್ಲೋಲಿ ಎಲ್ಲ ಅವಳು ಇದು ನೋಡಿ ಮೇಲೆ 2 ಮನೆ ಬಾಡಿಗೆ ಕಟ್ಟಿದ್ದು, ಕೆಳಗಡೆ ಸ್ಕೂಲು, ಅಲ್ಲಿ ಸಹ ಮೇಲೆ ಫಸ್ಟ್ ಫ್ಲೋರಲ್ಲಿ ಸ್ಕೂಲ್ ಇದೆ. ಸೊ ನಮ್ಮ ಸ್ಕೂಲಲ್ಲಿ ಟೋಟಲ್ 100+ ಸ್ಟ್ರೆಂತ್ ಇದೆ. ಇದು ಮೊನ್ನೆ ನಾವು ಆ್ಯನ್ಯುವಲ್ ಡೇ, ನಾವು ಎವ್ರಿ ಇಯರ್ ಮಕ್ಕಳಿಗೆ ಆ್ಯನ್ಯುವಲ್ ಡೇ ತುಂಬ ಗ್ರ್ಯಾಂಡ್ ಮಾಡ್ತೇವೆ. ಸೊ ಆ್ಯನ್ಯುವಲ್ ಡೇ ಮಾಡಿದ ಗ್ರೌಂಡು ಅದು ನಮ್ಮದಲ್ಲ. ಸೊ ಹಾಗೆ ನಮ್ಮ ಸ್ಕೂಲಲ್ಲಿ ನಾವು ತುಂಬ ಕ್ವಾಲಿಟಿ ಎಜುಕೇಷನ್ ಕೊಡ್ತೇವೆ. ಇವಾಗಿನ ಥರ ಅಲ್ಲ, ಇವಾಗಿನ ಸ್ಕೂಲಲ್ಲಿ ತುಂಬ ಪ್ಯಾಷನೆಟಿಕ್ ಆಗಿ ಕೊಡ್ತಾರೆ ಎಜುಕೇಷನ್. ಅಂದರೆ ಆ ಡೇ ಈ ಡೇ ಮತ್ತೊಂದು ಡೇ ಇನ್ನೊಂದು ಡೇ. ಸೊ ಮಕ್ಕಳಿಗೆ ಮೂಲತಃ ಬೇಸಿಕ್ಕಾಗಿ ಏನು ಬೇಕು ನೋಡಿ ಅದನ್ನು ನಾವು ಮಕ್ಕಳಿಗೆ ದೊಡ್ಡ ಕ್ಲಾಸಿಗೆ ಹೋಗುವಾಗ ಓದಲಿಕ್ಕೆ ಬರೀಲಿಕ್ಕೆ ಬರಬೇಕು. ಸೊ ನಾವು ಜಾಯಿಂಟ್ ಮಾಡಿ ಓದೋ ಅಂಥದ್ದು ಅದೆಲ್ಲ ಮುಂದೆ ಕಷ್ಟಪಡಬಾರ್ದು. ಸೊ ಬೇಸಿಕ್ ಎಜುಕೇಷನ್ ಏನಿದೆ ಉತ್ತಮ ರೀತಿಯಲ್ಲಿ ಎಜುಕೇಷನ್ ಕೊಡ್ತಾ ಇದ್ದೇವೆ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಸ್ಕೂಲಿಗೆ ಈ ವರ್ಷಕ್ಕೆ 15 ವರ್ಷ ತುಂಬಿತು. 15 ವರ್ಷದಲ್ಲಿ ನಮಗೆ 4 ಜನ ಮಕ್ಕಳಿದ್ದ ಸ್ಕೂಲಿಗೆ ಇವಾಗ ನಮಗೆ ಟೋಟಲ್ ಸ್ಟ್ರೆಂತ್ 104 ಜನ ಮಕ್ಕಳಿದ್ದಾರೆ ವೀಕ್ಷಕರೇ. ಸೊ ಅದೆಲ್ಲ ನನ್ನ ಅಕ್ಕನ ಶ್ರಮದ ಪ್ರತಿಫಲ ಅಂತ ಹೇಳ್ತೇನೆ. ಅದರಿಂದಾಗಿ ಪಾಪ ಅವಳಿಗೆ ಆಚೆ ಮಲ್ಲಿಗೆ ತೋಟ ಕಡೆ ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗೆ ಅದು ಸ್ವಲ್ಪ ಹಾಗೆ ಇದೆ ಗಿಡ ಎಲ್ಲ. ಆ ಮಲ್ಲಿಗೆಯಿಂದಾಗಿ ಅಕ್ಕನ ಸ್ಟೋರಿ ಹೇಳಿದೆ ನಿಮಗೆ ನಾನು. ನೋಡಿ, ಇದಕ್ಕೆ ಹಗ್ಗ ನೀವು ಸ್ವಲ್ಪ ದಪ್ಪ ತಗೊಳ್ಬೇಕು. ದಪ್ಪ ಅಂದರೆ ತುಂಬ ದಪ್ಪ ಅಲ್ಲ, ಕಟ್ಟಲಿಕ್ಕೆ ಯೋಗ್ಯವಾದಷ್ಟು, ನಿಮಗೆ ಅನುಕೂಲವಾಗುವಷ್ಟು. ಈಗ ನೋಡಿ, ಇದು ನಾನು ಐಫೋನಲ್ಲಿ ಫಸ್ಟ್ ವಿಡಿಯೋ ವೀಕ್ಷಕರೇ. ವಿಡಿಯೋ ಕ್ಲಾರಿಟಿ ಹೇಗಿದೆ, ವಿಡಿಯೋ ನನಗೇನು ಹಾಗೆ ಗೊತ್ತಾಗುದಿಲ್ಲ, ನೋಡುವವರಿಗೆ ಗೊತ್ತಾಗ್ಬೋದು. ನೋಡಿ, ಇಷ್ಟು ಸಾಕು ನಿಮಗೀಗ. ಅದು ಸುತ್ತಾಕ್ಲಿಕ್ಕೆಲ್ಲ ಈಸಿ ಆಗ್ತದೆ. ಈಗ ನೋಡಿ, ಯಾವುದಕ್ಕೆ ಸಹ ಫಸ್ಟ್ ನಾಟ್ ಸೇಮ್ ವೀಕ್ಷಕರೇ, ನಾಟ್ ಸೇಮ್ ಹಾಕಬೇಕು. ಈಗ ಹೀಗೆ 2 ಮಲ್ಲಿಗೆ ಇಟ್ಟರೆ ಅದು ಸೇಮ್ ಆ್ಯಸ್ ಯೂಶುವಲ್ ನಾವು ಯಾವಾಗಲೂ ಹೇಗೆ ಇಡ್ತೇವೆ ಹಾಗೆ. ಈಗ ಇದನ್ನು ಈ ಮೊದಲಿನ ಇದು ಉಂಟಲ್ಲ ಮಲ್ಲಿಗೆದ್ದು ಇದು, ಅದಕ್ಕೆ ತಂದು ಅದೇ ರೀತಿ ಟರ್ನ್ ಮಾಡೋದು. ಸೇಮ್ ಅದೇ ರೀತಿ ಟರ್ನ್ ಮಾಡೋದು. ಇದರ ಇದು ಉಂಟಲ್ಲ ತಡೆ, ಅದಕ್ಕೆ ಹೀಗೆ ಮಾಡಿ ಟರ್ನ್ ಮಾಡಿ. ಇದರ ನೇಯ್ಗೆ ಭಾಳ ಚಂದ ವೀಕ್ಷಕರೇ. ಇದರ ನೇಯ್ಗೆ ಉಂಟಲ್ಲ ಒಂದಕ್ಕೊಂದು ಜಾಯಿಂಟ್ ಆಗಿರೋದ್ರಿಂದ ಹೂ ಸ್ವಲ್ಪ ಜಾಸ್ತಿ ಹೋಗ್ತದೆ. ಇದ್ರ ಮಲ್ಲಿಗೆ ಹೇಗೆ, ಇದರ ಚೆಂಡು ಹೇಗೆ ಹೇಳಿದರೆ ನಮ್ಮದು ಶಂಕರಾಪುರ ಮಲ್ಲಿಗೆದು 2 ಚೆಂಡು, ಇದು 1 ಚೆಂಡು ಆಗ್ತದೆ ವೀಕ್ಷಕರೇ. ಅದರ 2 ಚೆಂಡನ್ನು ಇದನ್ನು 1 ಚೆಂಡು ಅಂತ ಪರಿಗಣಿಸ್ಬೋದು. ಹೀಗೆ ನೋಡಿ, ಒಂದಕ್ಕೊಂದು ತಾಗಿರ್ತದೆ. ಇದು ಮದುಮಕ್ಕಳಿಗೆಲ್ಲ ಜಾಸ್ತಿ ಈ ಥರ ಇದರದ್ದು ತಲೆಗೆ ಜಲ್ಲಿ ಹಾಕಿದ್ರೆ ತುಂಬ ಚಂದ ಕಾಣ್ತದೆ. ಇದು ಹಗ್ಗ ಸ್ವಲ್ಪ ದಪ್ಪನೆ ತಗೊಳ್ಬೇಕು. ಬ್ಯಾಕ್ ಸೈಡ್ ನೋಡಿ, ಫ್ರಂಟ್ ನೋಡಿ.
ಇದನ್ನು ಸುತ್ತುವ ರೀತಿ ಸಹ ಬೇರೆ. ಅದನ್ನು ನಾವು ಸ್ಟ್ರೈಟ್ ಆಗಿ ಕಟ್ತೇವಲ್ಲ, ಸ್ಟ್ರೈಟ್ ಆಗಿ ಚೆಂಡು ಮಾಡ್ತೇವೆ. ಇದನ್ನು ಸ್ಟ್ರೈಟ್ ಆಗಿ ಅಲ್ಲ, ರೌಂಡ್ ಆಗಿ ಚೆಂಡು ಮಾಡುದು ನಾವು ಇದನ್ನು. ಕಟ್ಟಲಿಕ್ಕೆ ಸ್ವಲ್ಪ ಟೈಮ್ ಸ್ವಲ್ಪ ಜಾಸ್ತಿ ತಗೊಳ್ತದೆ, ಫಾಸ್ಟ್ ಕಟ್ಟಲಿಕ್ಕೆ ಆಗುದಿಲ್ಲ. ಈ ತರ ಕಟ್ಟಿ ನೀವು ಮಾರುಕಟ್ಟೆಗೆ ಕೊಟ್ಟರೆ ವೀಕ್ಷಕರೇ, ನಿಮಗೆ ಚೆಂಡಲ್ಲಿ 100 ರೂಪಾಯಿ ಜಾಸ್ತಿ ಕೊಡ್ತಾರೆ. ಇಲ್ಲದಿದ್ರೆ ನಮಗೆ ಮಲ್ಲಿಗೆ ಕಟ್ಟಿದಕ್ಕೆ ರೇಟ್ ಅಂತ ಸಿಗುದಿಲ್ಲಲ್ಲ. ಇದರಲ್ಲಿ ನಾವು ಮಲ್ಲಿಗೆ ಅಲ್ಲದೆ ಇದು ಮಲ್ಲಿಗೆಯನ್ನು ಕಟ್ಟಿದಕ್ಕೆ ಸಹ ರೇಟ್ ಎಕ್ಸ್ಟ್ರಾ ಸಿಗ್ತದೆ ವೀಕ್ಷಕರೇ. ನೋಡಿ ಹೇಗೆ ಇದೊಂದು ಸ್ಟಿಫ್ ಆಗಿರ್ತದೆ ನೋಡಿ. ಇದು ಮಲ್ಲಿಗೆ ದೊಡ್ಡದಿದ್ರೆ ಪಾಟಲ್ಲಿ ನೆಟ್ಟ ಮಲ್ಲಿಗೆಯಿಂದ ಈ ರೀತಿ ಕಟ್ಟಿ ನಿಮಗೆ ಲಾಭಾಂಶವನ್ನು ಪಡಿಬಹುದು. ನೆಲದಲ್ಲಿ ನೆಟ್ಟ ಮಲ್ಲಿಗೆಯಲ್ಲಿ ನನಗೆ ಗೊತ್ತಿಲ್ಲ, ಇಷ್ಟಿಷ್ಟು ಉದ್ದ ಆಗುದಿಲ್ಲ, ಬೆಳಿಗ್ಗೆ ಕೊಯ್ಯುವಾಗ ಸಣ್ಣ ಸಣ್ಣದಿರ್ತದೆ. ಸೊ ನಿಮಗೆ ಈ ತರ ಮಲ್ಲಿಗೆ ಕಟ್ಟಿದ್ರೆ ನಿಮಗೆ ಉತ್ತಮ ಲಾಭಾಂಶವನ್ನು ಪಡಿಬಹುದು ವೀಕ್ಷಕರು. ಸ್ವಲ್ಪ ಪೇಷನ್ಸ್ ಬೇಕು, ಮತ್ತೆ ನಿಮಗೆ ಕೈ ಎಕ್ಸ್ಪೀರಿಯನ್ಸ್ ಆದಾಗೆ ಈ ತರ ಮಲ್ಲಿಗೆ ಕಟ್ಟಲಿಕ್ಕೆ ಈಸಿ ಆಗ್ತದೆ. ಸ್ಟಾರ್ಟಿಂಗ್ ಈ ತರ ಶಂಕರಾಪುರ ಮಲ್ಲಿಗೆ ಕಟ್ಟಲಿಕ್ಕೆ ಕಷ್ಟ ಪಡುವವರು ಇದನ್ನು ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಕೆಲವರು ಮಲ್ಲಿಗೆ ಕಟ್ಟುವುದು ದೂರ ದೂರ ಆಗ್ತದೆ ಅಂತ ಟೆನ್ಷನ್ ಮಾಡ್ತಿರಲ್ಲ, ಅಂತವರಿಗೆಲ್ಲ ಈ ವಿಧಾನ ಸಹ ಬಳಸಬಹುದು. ಈ ತರ ಮಲ್ಲಿಗೆ ಕಟ್ಟಿದ ನೀವು ಮಾರುಕಟ್ಟೆಗೆ ಕೊಟ್ಟರೆ ನಿಮಗೆ ಉಂಟಲ್ಲ, ಎಲ್ಲಿ ಸಹ ಮಾರ್ಕೆಟ್ ಮಾಡ್ಲಿಕ್ಕೆ ಈಸಿ ಇರ್ತದೆ. ಮಲ್ಲಿಗೆ ಬೆಳಿಗ್ಗೆ ಬೇಗ ಸ್ವಲ್ಪ ಕೊಯ್ದ್ರೆ ನಿಮಗೆ ಮಲ್ಲಿಗೆ ಕಡೆ ಸ್ವಲ್ಪ ಸ್ಟಿಫ್ ಆಗಿರ್ತದೆ. ಇದು ಮಧ್ಯಾಹ್ನ ನಂತರ ಕೊಯ್ದ್ರೆ ಅದು ಗಿಡ ಹೂ ದೊಡ್ಡದಾಗಿ ಇದು ಸ್ವಲ್ಪ ತುಂಬ ಸಾಫ್ಟ್ ಆಗಿರ್ತದೆ. ಅದರದೊಂದು ಸ್ಟೆಮ್ ಟೈಪ್ ಇರ್ತದಲ್ಲ, ಅದು ಸಾಫ್ಟ್ ಆಗಿರ್ತದೆ. ಇವತ್ತು ಮಲ್ಲಿಗೆಗೆ ರೇಟ್ ಸ್ವಲ್ಪ ಜಾಸ್ತಿ ಬಂದಿದೆ, ಸಂಕ್ರಮಣ ಅಲ್ಲ. ನಿನ್ನೆ ಇಲ್ಲಿ ಚೆಂಡಿಗೆ 100 ರಾಗಿ ಸೇಲ್ ಮಾಡ್ತಾ ಇದ್ರು. ಇವತ್ತು ನಾನು ಮಾರ್ಕೆಟ್ ಸೈಡ್ ಹೋಗಿದ್ದೆ. ಮಾರ್ಕೆಟಿಗೆ ಹೋದಾಗ ಅಲ್ಲಿ ಕೇಳಿದೆ ನಾನು ಮಲ್ಲಿಗೆಗೆ ಎಷ್ಟು ರೇಟ್ ಅಂತ. ಸ್ಟೇಟ್ ಬ್ಯಾಂಕ್ ಸೈಡಲ್ಲೆಲ್ಲ ಮಾರ್ಕೆಟಲ್ಲಿ ಚೆಂಡಿಗೆ 200 ರಾಗಿ ಸೇಲ್ ಮಾಡ್ತಿದ್ದೆ. ಆ್ಯಕ್ಚುಲಿ ನಮಗೆ 670 ರೇಟ್ ಇವತ್ತು. ಹಾಗಾದ್ರೆ 600 ಚೆಂಡಿಗೆ ಅವರು 200 ರಾಗಿ ಸೇಲ್ ಮಾಡಿದ್ರೆ ಅವರು ಅಟ್ಟಿಗೆ 800 ರಾಗಿ ಸೇಲ್ ಮಾಡ್ತಾ ಇದ್ದಾರೆ. ಅದೇ ನಾನು ಎಯ್ಯಾಡಿ ಸೈಡ್ ಬಂದಿದ್ದೆ, ಯಾಕಂದ್ರೆ ಇವತ್ತು ನಮ್ದು ಭೂತಕ್ಕೆ ಅಲ್ಲ ದೈವದ್ದು. ಹಾಗೆ ಅಲ್ಲಿ ಸೈಡ್ ಹೋಗುವಾಗ ಅಲ್ಲಿ ಮಾರ್ಕೆಟಲ್ಲಿ 250 ರಾಗಿ ಸೇಲ್ ಮಾಡ್ತಾ ಇದ್ರು. ಆ ಲೆಕ್ಕದಲ್ಲಿ ಅಟ್ಟಿಗೆ 1000 ಹಾಗೆ ಸೇಲ್ ಮಾಡ್ತಾ ಇದ್ದಾರೆ. ಈ ಮಲ್ಲಿಗೆ ಕೃಷಿಯಲ್ಲಿ ಕಷ್ಟಪಟ್ಟು ದುಡಿಯೋರಿಗಿಂತ ಮಾರ್ಕೆಟಿಂಗ್ಗೆ ಜಾಸ್ತಿ, ಅವರಿಗೇನೆ ಜಾಸ್ತಿ ಲಾಭ. ನಾವು ಕೊಯ್ದು ಕಟ್ಟಿ ಮಾರ್ಕೆಟಿಗೆ ಕೊಂಡೋಗಿ ಕೊಟ್ಟು ಎಲ್ಲ ಎಷ್ಟು ತುಂಬ ಕಷ್ಟಪಡ್ತೇವೆ.
ಆದರೆ ಪರವಾಗಿಲ್ಲ, ಒಂದು ಅಷ್ಟಾದ್ರೂ ಸಿಗ್ತದಲ್ಲ. ನೋಡಿ ಎಷ್ಟು ಚಂದ ಕಾಣ್ತದೆ ನೋಡಿ ವೀಕ್ಷಕರೇ, ನಿಮಗೆ ಇದನ್ನು ನೋಡುವಾಗಲೇ ಗೊತ್ತಾಗ್ತದೆ ನೋಡಿ. ಇದರ ಬೆನ್ನು ನೋಡಿ, ಫ್ರಂಟ್ ನೋಡಿ. ಇದರಿಂದ ನೀವು ಮದುಮಕ್ಕಳಿಗೆಲ್ಲ ಜಲ್ಲಿ ಎಲ್ಲ ಹಾಕಿದೆ ನೋಡಿ, ಯಾವ ಟೈಪ್ ಚಂದ ಕಾಣ್ತದೆ ನೋಡಿ. ಈ ಟೈಪ್ ತುಂಬ ಚಂದ ಕಾಣ್ತದೆ. ನಿಮ್ಗೇನು ನಾನು ಎಲ್ಲ ಕಟ್ಟಿ ಆದ್ಮೇಲೆ ನಿಮ್ಗೆ ತೋರಿಸ್ತೇನೆ ಈ ವಿಡಿಯೋ ನೋಡಿ ವೀಕ್ಷಕರೇ. ಶಂಕರಾಪುರ ಮಲ್ಲಿಗೆಯನ್ನು ಊರಿನ ಮಲ್ಲಿಗೆ ರೀತಿಯಲ್ಲಿ ನಾನು ಕಟ್ಟಿದ್ದೇನೆ. ಕಟ್ಟುವ ಶೈಲಿಯನ್ನು ನಿಮ್ಗೆ ಹಾಗೆ ನಾನು ತೋರಿಸಿದ್ದೇನೆ. ಈಗ ಕಟ್ಟಿ ಆದ ನಂತರ ಅದನ್ನು ಮಡಚುವ ರೀತಿ ಸಹ ತೋರಿಸ್ತೇನೆ. ಅದೇ ಮಲ್ಲಿಗೆಯನ್ನು ನಾವು ಶಂಕರಾಪುರ ಮಲ್ಲಿಗೆ ಒಂದು ಗೇನದಷ್ಟು ಇಟ್ಕೊಂಡ್ರೆ ನಮಗೆ ತುಂಬಾ ಲಾಸ್, ಹೂ ಒದಗು ಬರುವುದಿಲ್ಲ, ತುಂಬಾ ಕಡಿಮೆ ಬರ್ತದೆ. ಅದರ ಸಹ ಡಿಫ್ರೆನ್ಸ್ ನಿಮ್ಗೆ ನಾನು ತೋರಿಸ್ತೇನೆ ವೀಕ್ಷಕರೇ ನೋಡಿ. ಈಗ ನಾನಿದು 50 ಗ್ರಾಮ್ ಮಲ್ಲಿಗೆ, 50 ಗ್ರಾಮ್ ಮಲ್ಲಿಗೆ ಸಾಮಾನ್ಯ ನಾನು ಕಟ್ಟುವಾಗ, ಯಾವಾಗಲೂ ಕಟ್ಟುವಾಗ ಅದು ಎಷ್ಟು ಉದ್ದ ಬರ್ತಿತ್ತು ಅಂತ ಹೇಳಿದ್ರೆ ಇದಕ್ಕಿಂತ ಇಷ್ಟು ಬರ್ತಾ ಇತ್ತು. ನಮ್ದಾಗ 6 ಲೈನ್ ಕುತ್ಕೊಳ್ತಿತ್ತು. ಇದೇ ಮಲ್ಲಿಗೆಯನ್ನು ನಾನೀಗ ಮಡಚಿದ್ರೆ, ಶಂಕರಾಪುರ ಶೈಲಿಯಲ್ಲಿ ಮಡಚಿದ್ರೆ ಇದು ನೋಡಿ ಎಷ್ಟು ಟೈಟ್ ಇರ್ತದೆ. ಅಂದ್ರೆ ಹೂ ಹತ್ರ ತುಂಬಾ ಹತ್ರ ಹೋಗ್ತದೆ. ಇದರ ನೇಯ್ಗೆ ಬೇರೆ ನೋಡಿ. ಇದು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ದೇವರಿಗೆ ಕಾರ್ ಶೀಟ್ ಅಲ್ಲಿ ಎಲ್ಲ ಈ ತರದ್ದೇ ಮಲ್ಲಿಗೆ ಜಾಸ್ತಿ ಹೋಗುದು. ಇದನ್ನ ನಿಮ್ಗೆ ಸ್ಟ್ರೈಟ್ ಮಾಡ್ಲಿಕ್ಕೆ ತುಂಬಾ ಈಸಿ. ನೋಡಿ ಹೀಗೆ ಬಂತು ನೋಡಿ. ಹೀಗೆ ಸ್ಟ್ರೈಟ್ ಮಾಡಬೇಕು ವೀಕ್ಷಕರೇ. ಸ್ಟ್ರೈಟ್ ಮಾಡಿ ಆದ್ಮೇಲೆ ನಿಮ್ಗೆ ಇದನ್ನೇ ನಾನು ಶಂಕರಾಪುರ ಮಲ್ಲಿಗೆ ರೀತಿ ಇದು ಮಾಡಿದ್ರೆ, ಒಂದು ಗೇನ ಹೀಗೆ ಮಾಡಿದ್ರೆ ಎಷ್ಟು ಲೈನ್ ಬರ್ತದೆ ನೋಡಿ. ನೋಡಿ ಇದನ್ನೇ ಶಂಕರಾಪುರ ರೀತಿಯಲ್ಲಿ ಮಾಡುವುದಾದ್ರೆ ನಿಮಗೆ ತುಂಬಾ ಕಡಿಮೆ ಬರ್ತದೆ. ಯಾಕಂದ್ರೆ ಹೂ ತುಂಬಾ ಹತ್ರ ಕಟ್ಟಿರ್ತೇವೆ ನಾವು. ಆಗ ನಮ್ಗೆ ಇದು ನನ್ನ ಪ್ರಕಾರ 6 ಲೈನ್ ಇದ್ದು ಹೂ ನಮಗೆ 4 ಲೈನಿಗೆ ಬರ್ತದೆ ಇಲ್ಲೋ ಗೊತ್ತಿಲ್ಲ ನೋಡಿ. ನೋಡಿ ನಾನು ಹೇಳಿಲ್ಲ, 4 ಲೈನ್ ಇದು ಇಷ್ಟೇ ಬರುದು. ಅದೇ ನಮ್ದು ಶಂಕರಾಪುರ ಮಲ್ಲಿಗೆಯನ್ನು ನಾವು ಶಂಕರಾಪುರ ಮಲ್ಲಿಗೆ ರೀತಿಯಲ್ಲಿ ಕಟ್ಟಿದ್ರೆ ಇದು ನಮಗೆ ಈಗ ಒಂದು 6 ಲೈನ್ ಬರ್ತಾ ಇತ್ತು. ಸೊ ಇದರಲ್ಲಿ ನಮಗೆ ಎಷ್ಟು ಲಾಸ್ ಆಗ್ತದೆ ಅಂತ ಹೇಳಿದ್ರೆ 1.5 ಲೈನ್ ಲಾಸ್ ಬರ್ತದೆ ವೀಕ್ಷಕರೇ. ಈಗ ಇದನ್ನು ನಾನು ಮಂಗಳೂರು ಮಲ್ಲಿಗೆಯನ್ನು ಕಟ್ಟಿದ ರೀತಿ ಕಟ್ಟಿರೋದ್ರಿಂದ ಅದನ್ನು ಮಡಚುವ ರೀತಿಯನ್ನು ತೋರಿಸ್ತೇನೆ ನೋಡಿ. ಇದಕ್ಕೆ ತುಂಬಾ ಬೇಡಿಕೆ ವೀಕ್ಷಕರೇ, ತುಂಬಾ ಅಂದ್ರೆ ತುಂಬಾ ಬೇಡಿಕೆ. ಇದು ನೋಡಿ ಇಷ್ಟು ಒಂದು ಬೆರಳಿನಷ್ಟು ಇಷ್ಟು ಫಸ್ಟ್ ಮಡಿಸ್ಲಿಕ್ಕೆ, ಆಮೇಲೆ ರೋಲ್ ಟೈಪ್ ಕೊಂಡೋಗ್ಲಿಕ್ಕೆ, ಇದನ್ನು ರೋಲ್ ಆಗಿ ಮತ್ತೆ ನಾವೊಂದು ಚಿಕ್ಕ ಮಲ್ಲಿಗೆ ಅದನ್ನು ಫಸ್ಟ್ ಲೈನ್ ಅಲ್ಲಿ ಹಾಕ್ಬೇಕು, ಅದು ಒಳಗೆ ಹೋಗಿರ್ತದೆ ವೀಕ್ಷಕರೇ. ದೊಡ್ಡ ಮಲ್ಲಿಗೆ ಎಲ್ಲ ಲೈನ್ ಎಂಡ್ ಅಲ್ಲಿ ಬರಬೇಕು. ಇದರ ನೇಯ್ಗೆ ನೋಡಿ ಬೇರೆ ರೀತಿ ನೇಯ್ಗೆ ನೋಡಿ, ನೇಯ್ಗೆ ಬೇರೆ ರೀತಿ ನೋಡಿ. ಇದು ಬ್ಯಾಕ್ ಸೈಡ್, ಅದೇ ಇದರ ಫ್ರಂಟ್ ಸೈಡ್ ಹೇಗಿರ್ತದೆ ಹೇಳಿದ್ರೆ ನೋಡಿ ಈ ರೀತಿ ಇರ್ತದೆ. ಒಂದು ಮಲ್ಲಿಗೆಯ ಜಾಯಿಂಟ್ ಮಾಡಿ ಕಟ್ಟೋದು. ಈಗ ನೋಡಿ ಇದನ್ನು ಮಡಚೋ ರೀತಿ. ಇಂಥದ್ದು 11 ಸುತ್ತು ಬರಬೇಕು ವೀಕ್ಷಕರೇ. 11 ಲೈನ್ ಆಗಿದ್ರೆ ಆಗ ನಿಮ್ಗೆ ಒಂದು ಚೆಂಡು ಮಲ್ಲಿಗೆ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ.
ಈಗ ನೋಡಿ 1 2 3 4 5 ಆಚೆ ಆಯ್ತಲ್ಲ. 1 2 3 4 9 ಲೈನ್ ಆಯ್ತಲ್ಲ. ಇಂಥದ್ದು 11 ಸುತ್ತಾದ್ರೆ ನಿಮಗೆ ನಮ್ಮದು ಶಂಕರಾಪುರ ಮಲ್ಲಿಗೆ 2 ಚೆಂಡು ಅಂತ ಹೇಳಿದ್ರೆ, ಶಂಕರಾಪುರ ಮಲ್ಲಿಗೆ 2 ಚೆಂಡು ಅಂತ ಹೇಳಿದ್ರೆ ಇದು 1 ಚೆಂಡು ವೀಕ್ಷಕರೇ. ಸೊ ನಮಗೆ ಹಣ ಕೊಡುವಾಗ 2 ಚೆಂಡನ್ನು ಒಟ್ಟು ಮಾಡಿ ಎಕ್ಸ್ಟ್ರಾ 100 ರೂಪಾಯಿ ಕೊಡ್ತಾರೆ. ಸೊ ಇದು ಮಲ್ಲಿಗೆ ಮತ್ತು ಅದು ಮಲ್ಲಿಗೆ ಎಲ್ಲ ಲಾಭ ನಷ್ಟದ ಬಗ್ಗೆ ನಿಮಗೆ ತಿಳಿಸಿದ್ದೇನೆ. ಮಲ್ಲಿಗೆಯ ಒದಗು ಕಡಿಮೆ, ಇದರಲ್ಲಿ ಮಲ್ಲಿಗೆ ಒದಗು ಜಾಸ್ತಿ ಬರುವುದು ಶಂಕರಾಪುರ ಮಲ್ಲಿಗೆಯಲ್ಲಿ. ಲಾಭಾಂಶ ಅಂತ ಕನ್ಸಿಡರ್ ಮಾಡಿದ್ರೆ ನಿಮಗೆ ಒಂದು 100 ರೂಪಾಯಿ ಎಕ್ಸ್ಟ್ರಾ ಬರ್ತದೆ. ಕಟ್ಟಲಿಕ್ಕೆ ಟೈಮ್ ಜಾಸ್ತಿ ತಗೊಳ್ತದೆ. ಸೀಸನ್ ನೀವು ನಿಮ್ಮಷ್ಟಕ್ಕೆ ಯಾರಾದರೂ ಕಸ್ಟಮರ್ಸ್ ಬಂದು ನಿಮಗೆ ಸೇಲ್ ಮಾಡಿ ಈ ಥರ ಕಟ್ಟಿಕೊಟ್ರೆ ನಿಮಗೆ ತುಂಬ ಲಾಭ ಬರ್ತದೆ. ಯಾಕಂತ ಹೇಳಿದ್ರೆ ಈ ಥರ ಮಲ್ಲಿಗೆಗೆ ಮಾರ್ಕೆಟಲ್ಲಿ ನಿಮಗೆ ಇವತ್ತು 200 ರೂಪಾಯಿ ಒಂದು ಚೆಂಡಿಗೆ ಇದ್ರೆ ಇದರಲ್ಲಿ 400 ರೂಪಾಯಿ ಆಯ್ತಲ್ಲ. ನೀವು ಇದನ್ನು ನೀವೇ ಆಗಿ ಸೇಲ್ ಮಾಡೋದು ಅಂತಂದರೆ ನಿಮಗೆ 700 ರೂಪಾಯಿಗೆಲ್ಲ ಇದನ್ನು ಸೇಲ್ ಮಾಡ್ಬೋದು. ಈ ಥರ ಚೆಂಡನ್ನು, ಈ ಥರ ಚೆಂಡು ಸಾಮಾನ್ಯವಾಗಿ ದೇವಸ್ಥಾನಗಳಿಗೆಲ್ಲ ಹೆಚ್ಚು ಹೋಗ್ತದೆ ವೀಕ್ಷಕರೇ ನೋಡಿ. ಆಮೇಲೆ ಇದನ್ನು ನೀರಲ್ಲಿ ಹಾಕಿ ಈ ಥರ ತೆಗಿಬೇಕು. ನೋಡಿದ್ರಲ್ಲ, ಇದು ಶಂಕರಾಪುರ ಮಲ್ಲಿಗೆಯನ್ನು ಮಂಗಳೂರು ಮಲ್ಲಿಗೆ ಶೈಲಿಯಲ್ಲಿ ಕಟ್ಟೋದು. ಮಂಗಳೂರು ಮಲ್ಲಿಗೆ ಸಾಮಾನ್ಯವಾಗಿ ನಿಮಗೆ ಈ ಸೀಸನಲ್ಲೆಲ್ಲ ಸ್ವಲ್ಪ ಕಡಿಮೆನೇ ಸಿಗೋದು. ಅದು ಸಾಮಾನ್ಯ ಜಾಸ್ತಿ ನಮಗೆ ಸಿಗೋದು ಅಂತ ಹೇಳಿದ್ರೆ ಬೊಲ್ಲದಲ್ಲಿ ಆಗುವ ಮಲ್ಲಿಗೆ ಅಂತ ಹೇಳ್ತಾರೆ. ನಿಮಗೆ ಇದರಲ್ಲಿ ಫೈಂಡ್ ಮಾಡ್ಬೋದು ಇದು ಶಂಕರಾಪುರ ಮಲ್ಲಿಗೆಯನ್ನು ಮಂಗಳೂರು ಶೈಲಿಯಲ್ಲಿ ಕಟ್ಟಿದೆ ಅಂತ. ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಇದರ ತುದಿಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ತುದಿ ಮುಂಡಿರ್ತದೆ, ಅದರದ್ದು ಮಲ್ಲಿಗೆಯ ತುದಿ, ಇದರದ್ದು ತುದಿ ಮುಂಡಿರ್ತದೆ. ಅದರದ್ದು ಮಲ್ಲಿಗೆಯ ತುದಿ ನಿಮಗೆ ಹೇಗಿರ್ತದೆ ಅಂತ ಹೇಳಿದ್ರೆ ಶಾರ್ಪ್ ಸೂಜಿ ಥರ ಇರ್ತದೆ. ಸೊ ಅದೇ ಮಂಗಳೂರು ಮಲ್ಲಿಗೆ ಮತ್ತು ಉಡುಪಿ ಮಲ್ಲಿಗೆಗಿರುವ ಡಿಫ್ರೆನ್ಸ್ ವೀಕ್ಷಕರು. ನಾನೀಗ ಇದರಲ್ಲಿ ಹಾಕಿ ಕಾಟ್ತಾ ಇದ್ದೇನೆ. ಸೊ ಇವಾಗ ಇದರಲ್ಲಿ 1 ಚೆಂಡು ಮಲ್ಲಿಗೆ ಉಂಟಲ್ಲ, ಈಗ ನನಗೆ ಇದು ಯಾರು ಸಪ್ರೇಟಾಗಿ ಕೇಳಿದ್ದಾರೆ 1 ಚೆಂಡು ಮಲ್ಲಿಗೆ ಅಂತ ಹೇಳಿದರೆ ನಿಮಗೆ ಇದರಲ್ಲಿ ಇವತ್ತು 200 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಇದನ್ನು ಹೆಚ್ಚು ಅಂತ ಹೇಳಿದರೆ 350-400 ರೂಪಾಯಿಗೆಲ್ಲ ಸೇಲ್ ಮಾಡೋದು. ಡಬಲ್ ರೇಟಿಗೆ ನಮಗೆ ಇದು ಹೋಗ್ತದೆ. ಕಸ್ಟಮರ್ಸ್ ಮಾತ್ರ ನಿಮಗೆ ಬೇಕು. ಮದುವೆ ಟೈಮಲ್ಲೆಲ್ಲ ಇದು ತುಂಬ ಸೇಲ್ ಆಗ್ತದೆ ವೀಕ್ಷಕರು. ಗೊತ್ತಾಯ್ತಲ್ಲ, ನೋಡಿದ್ರಲ್ಲ ವೀಕ್ಷಕರೇ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತೇನೆ ಅಂತ ಹೇಳಿದ್ರೆ, ಮಂಗಳೂರು ಮಲ್ಲಿಗೆಯನ್ನ ಶಂಕರಾಪುರ ಮಲ್ಲಿಗೆಯನ್ನ ಮಂಗಳೂರು ಮಲ್ಲಿಗೆಯ ರೀತಿಯಲ್ಲಿ ಕಟ್ಟಿ ಯಾವ ರೀತಿ ಲಾಭಾಂಶವನ್ನು ಪಡಿಬಹುದು ಮತ್ತು ಅದರ ಸಾಧಕ ಬಾಧಕ, ಅದರದ್ದು ಏನು ಲಾಸ್ ಮತ್ತೆ ಗೇನ್, ಇದರ ಬಗ್ಗೆ ನಿಮಗೆ ನಾನು ಕಂಪ್ಲೀಟ್ ಮಾಹಿತಿ ತೋರಿಸಿದ್ದೇನೆ. ಸೊ ನೋಡಿ ವೀಕ್ಷಕರೇ, ಇದು ನನ್ನ ಹಣದ ಡಬ್ಬಿ. ನಾನು 18 ತಾರೀಕಿಗೆ ಲಾಸ್ಟ್ ಮಂತ್ 18 ತಾರೀಕಿಂದ ನಾನು ಮಲ್ಲಿಗೆ ಕೊಡಲಿಕ್ಕೆ ಸೇಲ್ ಮಾಡಲಿಕ್ಕೆ ಈ ಫಸ್ಟ್ ಇಳುವರಿ ಹಾಕಿ 5 ತಿಂಗಳ ನಂತರದ ಫಸ್ಟ್ ದುಡ್ಡು ಇದರಲ್ಲಿ ಇರೋದು. ಸೊ 18 ತಾರೀಕಿಗೆ ಸ್ಟಾರ್ಟಿಂಗ್ ಲೆಕ್ಕ ಸ್ಟಾರ್ಟ್ ಆಗಿದೆ. ಫೆಬ್ರವರಿಯಲ್ಲಿ 2 ದಿವಸ ಕಡಿಮೆ ಇತ್ತು, 28 ಅಲ್ಲ 29, 30 2 ದಿವಸ ಕಡಿಮೆ ಇತ್ತು. ಸೊ ಇಲ್ಲಿ 18 ತಾರೀಕು ಬರಬೇಕಾದ್ರೆ ಇನ್ನೂ ಸಹ 4 ದಿವಸ ಇದೆ. ಸೊ 6 ದಿವಸ ಕಡಿಮೆ, 24 ದಿವಸದ ಹಣ ಇದು. ಸೊ 24 ದಿವಸಕ್ಕೆ ನನ್ನ 1 ತಿಂಗಳ ಆದಾಯ ಎಷ್ಟಾಗಿದೆ ಅಂತ ನಾನು ಲೆಕ್ಕ ಮಾಡ್ತೇನೆ. 500, 1,000, 1,500, 2,000, 2,500, 3,000, 3,500, 4,000, 4,500, 5,000, 5,500, 6,000, 6,200, 6,300, 350, ಒಟ್ಟಾಗಿ ವೀಕ್ಷಕರೇ 6,400 ರೂಪಾಯಿ. ಇದು ನಾನು ಫಸ್ಟ್ ಗಿಡದಿಂದ
ತೆಗೆದ ಮಲ್ಲಿಗೆ 5 ತಿಂಗಳ ನಂತರ ಫಸ್ಟ್ ಇಳುವರಿ ತೆಗೆದ 6,400 ರೂಪಾಯಿ ಸಿಕ್ಕಿದೆ ವೀಕ್ಷಕರೇ. ನಾನು ಮಲ್ಲಿಗೆಗೆ ಹಾಕಿದಂತಹ ಬಂಡವಾಳ ಕನಿಷ್ಠ ಅಂದರೆ 15ರಿಂದ 20,000 15,000 ತನಕ ಆಗಿರ್ಬೋದು. ಸೊ ಅದರಲ್ಲಿ ಆಲ್ರೆಡಿ ನಾನು 6,400 ರೂಪಾಯಿ ಪಡೆದುಕೊಂಡಾಯಿತು. ಮಿಕ್ಕುಳಿದ ಹಣವನ್ನು ನನಗೆ ನೆಕ್ಸ್ಟ್ ಮಂತ್ ಇದ್ರೆ ಅದು ದುಪ್ಪಟ್ಟು ಬರ್ತದೆ. ಯಾಕಂತ ಹೇಳಿದ್ರೆ ಇಳುವರಿ ಡಬಲ್ ಆಗ್ತಾ ಹೋಗ್ತದೆ. ಸೊ ಆಗಿರ್ಬೇಕಾದ್ರೆ ಬರೀ 2 ತಿಂಗಳಲ್ಲಿ ಹಾಕಿದ ಬಂಡವಾಳ ಸಮೇತ ನಮಗೆ ಸಿಗ್ತದೆ. ಮತ್ತೆ ಲಾಭಾಂಶದ ಹಣ ಏನಿದ್ರೆ ಸಹ 2 ತಿಂಗಳ ನಂತರ ನನಗೆ ತೆಗಿಬಹುದು. ಸೊ ಇದರಲ್ಲಿ ಈ ಮಲ್ಲಿಗೆ ಕೃಷಿಯಿಂದ ನಷ್ಟ ಏನೂ ಇಲ್ಲ, ಬಂಡವಾಳನೂ ದೊಡ್ಡದು ಏನೂ ಇಲ್ಲ. 2 ತಿಂಗಳಲ್ಲಿ ಹಾಕಿದ ಬಂಡವಾಳನು ಬರ್ತದೆ. ಮತ್ತೆ ವರ್ಷ ಪೂರ್ತಿ ನಮ್ಗೊಂದು 5 ವರ್ಷ ತನಕ ಏನು ತೊಂದರೆ ಇಲ್ಲ. ಸೊ ಲಾಭಾಂಶನೂ ಪಡೀಬಹುದು. ಸೊ ಇದು ನನ್ನ ಲಾಭಾಂಶದ ವಿವರ ವೀಕ್ಷಕರೇ. ನಿಮಗೆ ಕ್ಲಿಯರ್ ಆಗಿ ನಾನು ಇದನ್ನು ತೋರಿಸಿದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಲ್ಲಿಗೆಯಿಂದ ಬೇಗ ಒಂದು ಇನ್ವೆಸ್ಟ್ ಮಾಡಿ ಆದಷ್ಟು ಬೇಗ ನಮಗೆ ಒಂದು ಲಾಭವನ್ನು ಪಡೆಯುವಂತ ಒಂದು ಕೃಷಿ ಅಂತ ಹೇಳಿದ್ರೆ ಸಣ್ಣ ಜಾಗೆಯಲ್ಲಿ ಉತ್ತಮ ಇಳುವರಿ ಕೊಡುವಂತ ಒಂದೇ ಒಂದು ಕೃಷಿ ಅದು ಮಲ್ಲಿಗೆ ಕೃಷಿ ವೀಕ್ಷಕರೇ. ಸೊ ಹೆಚ್ಚು ಬಂಡವಾಳನು ಹಾಕಬೇಕು ಅಂತೆಲ್ಲ, ಹಾಕಿ ಬರೀ 5 ತಿಂಗಳಿಗೆ ನಿಮ್ಗೆ ಇಳುವರಿನ ಪಡೆದು ನೀವು ಹಾಕಿದಂತ ಬಂಡವಾಳವನ್ನು ವಾಪಸ್ ತಗೊಳ್ಬಹುದು, ಹಾಗೆ ಅದರಿಂದ ಲಾಭಾಂಶವನ್ನು ಪಡಿಬಹುದು ವೀಕ್ಷಕರೇ. ಸೊ ಯಾರು ಕಾಲ ಹರಣ ಮಾಡಿದೆ, ಯಾರಿಗೆಲ್ಲ ಜೀವನದಲ್ಲಿ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇದೆಯಾ ಅವರಿಗೆಲ್ಲ ಉತ್ತಮವಾಗಿ ನನ್ನ ಪ್ರತಿದಿನ ಬರುವಂತ ವಿಡಿಯೋಸ್ ಅನ್ನ ನೋಡಿದ್ರೆ ನಿಮ್ಗೆಲ್ಲರಿಗೂ ನಿಜವಾಗ್ಲೂ ನಾನು ಇದನ್ನ ಯಾವುದೇ ಒಂದು ಏನ್ ಹೇಳ್ಬೋದು ನನ್ನ ಸ್ವ ಅನುಭವದಿಂದ ನಿಮ್ಗೆ ಹೇಳ್ತಾ ಇದ್ದೇನೆ. ಖಂಡಿತವಾಗಿ ಹಾಕಿದವರು ಎಲ್ಲರೂ ಯಶಸ್ಸನ್ನು ಕಂಡಿದ್ದಾರೆ. ಸೊ ನಿಮಗೆ ಯಾವತ್ತು ನಿಮ್ಗೆ ಇದಕ್ಕೆ ಬೇಕಾದಂತ ಯಾವುದೇ ರೀತಿ ಮಾಹಿತಿ ಇದೆ ನನ್ನ ಹತ್ರ ಮುಕ್ತವಾಗಿ ಕೇಳಬಹುದು ಕಮೆಂಟ್ ಬಾಕ್ಸ್ ಅಲ್ಲಿ. ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ತೇನೆ ವೀಕ್ಷಕರೇ. ವೀಕ್ಲಿಗೆ ಒಂದ್ಸಲ ನಾನಿನ್ನು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಅಂತ ಹೇಳುವಂತ ಒಂದು ಲಾಗ್ ಮುಖಾಂತರ ನಿಮ್ಮ ಪ್ರತಿ ಪ್ರಶ್ನೆಗೆ ನಾನು ಉತ್ತರಿಸ್ತಾ ಇರ್ತೇನೆ ವೀಕ್ಷಕರೇ. ಸೊ ಈ ಒಂದು ಕೃಷಿಯಿಂದ ನಿಜವಾಗ್ಲೂ ಸಹ ಕೈ ಸುಟ್ಕೊಂಡವ್ರು ಯಾರು ಇಲ್ಲ ವೀಕ್ಷಕರೇ. ನಿಜವಾಗ್ಲೂ ಸಹ ನಿಮ್ಗೆ ನಿಮ್ಮ ಮನೆ ಖರ್ಚಿಗೆ ಏನು ಹಣದ ಕೊರತೆ ಇದೆಯಾ, ನಿಮಗೆ ಏನು ಸಂಪಾದನೆ ಅಂದ್ರೆ ಆರ್ಥಿಕವಾಗಿ ಎಲ್ರಿಗೂ ದುಡ್ಡು ಕಾಸು ಎಷ್ಟು ಕಡಿಮೆ ಅಂದ್ರೂ ಬೇಕೇ ಬೇಕಾಗತ್ತೆ. ಸೊ ಅವರಿಗೆ ಯಾರಿಗೆಲ್ಲ ಇದು ನಿಜವಾಗ್ಲೂ ಉಪಯುಕ್ತವಾಗ್ತದೆ ವೀಕ್ಷಕರೇ, ಯಾರಿಗೆಲ್ಲ ಈ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು, ನನ್ನ ಈ ವಿಡಿಯೋವನ್ನ ನೀವು ನೋಡಿದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಇನ್ಫಾರ್ಮೇಶನ್ ಅನ್ನು ಕ್ಲಿಯರ್ ಆಗಿ ಕೊಟ್ಟಿದ್ದೇನೆ ವೀಕ್ಷಕರೇ. ಸೊ ವೀಕ್ಷಕರೇ, ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಮೊಮೆಂಟ್ಸ್ ಅಂಡ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. Until then, have a nice day. Take care. Bye bye.